ಹಲೋ ನನ್ನೆಲ್ಲ ಟಿ ಪರೀಕ್ಷಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚೈಲ್ಡ್ ಸೈಕಾಲಜಿ ಮತ್ತು ಪೆಡಗಾಗಿ ಮೇಲೆ ಕೇಳಿದಂಥ ಒಂದು ಟಿ ಎಕ್ಸಾಮಿನೇಷನ್ 2023ರಲ್ಲಿ ನಡೆದಿತ್ತು. ಅದರ ಒಂದು ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಮೇಲಿನ ಸಂಪೂರ್ಣವಾದ ಒಂದು ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ತಮಗೆ ಒಂದು ಪರೀಕ್ಷಾ ತಯಾರಿಗೆ ಪೂರಕವಾದಂಥ ಅಧ್ಯಯನವಾಗಿ ಇರೋದ್ರಿಂದ ಬಹಳಷ್ಟು ಉಪಯುಕ್ತವಾದಂಥ ಒಂದು ಮಟೀರಿಯಲ್ ಇದೆ. ಸೊ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ. ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಂತರಿಕ ಪ್ರೇರಣೆ, ಬಾಹ್ಯ ಪ್ರೇರಣೆ, ಸಾಮಾಜಿಕ ಪ್ರೇರಣೆ, ಆಯ್ದ ಪ್ರೇರಣೆ ಅಂತ ಕೇಳಿದ್ದಾರೆ. ಇಲ್ಲಿ ಒಬ್ಬ ವಿದ್ಯಾರ್ಥಿ ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡ್ತಾನೆ ಅಂದರೆ ಅವನು ಒಂದು ಬಾಹ್ಯ ಪ್ರೇರಣೆಗೆ ಒಳಗಾಗಿ, ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್ಗೆ ಒಳಗಾಗಿ ಇದು ಮಾಡ್ತಾನೆ ಅನ್ನೋಂಥದ್ದು ಸರಿಯಾದ ಆಯ್ಕೆಯಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೂಕ್ತವಾದ ವೈದ್ಯಕೀಯ ಆರೈಕೆ, ಗರ್ಭಾವಸ್ಥೆಯಲ್ಲಿ ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬದ ಗಾತ್ರ, ಜನನದ ನಂತರ ಮಗುವು ಪಡೆದ ಪೌಷ್ಟಿಕಾಂಶ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಅದು ದ ಸೈಜ್ ಆಫ್ ದ ಫ್ಯಾಮಿಲಿ, ಅಂದ್ರೆ ಕುಟುಂಬದ ಗಾತ್ರ ಏನಾಗುತ್ತೆ ಆ ಒಂದು ಮಗುವಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಜ್ಞಾನಾತ್ಮಕ ವಿಕಾಸವನ್ನು ನಿರ್ದೇಶಿಸುವಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಕ್ರಿಯೆಯ ಪರಿಣಾಮವನ್ನು ಒತ್ತಿ ಹೇಳುವ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್, ಆರ್.ಬಿ. ಕೆಟಲ್, ವೈಗೋಟ್ಸ್ ಮತ್ತು ಎಚ್.ಜೆ. ಐಸೆಂಕ್ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಆಪ್ಷನ್ 3 ವೈಗೋಟ್ಸ್ ಅನ್ನುವಂಥವ್ರು ಈ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದಂಥ ಮನೋವಿಜ್ಞಾನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಇದು ಬೆಳವಣಿಗೆಯ ಚಿಹ್ನೆ ಅಲ್ಲ ಅಂತ ಕೇಳಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಸೈನ್ ಆಫ್ ಗ್ರೋತ್ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ಸುಲಭವಾಗಿ ಅಳತೆ ಮಾಡಬಹುದು. ಬೆಳವಣಿಗೆಯನ್ನು ಭೌತಿಕ ಸಂವೇದನೆಯಾಗಿ ಪರಿಗಣಿಸುತ್ತೇವೆ. ಪಕ್ವತೆ ಉಂಟಾದಾಗ ನಿಂತು ಹೋಗುತ್ತದೆ. ಗುಣಾತ್ಮಕ ಅಂಶ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಅದು ಒಂದು ಗುಣಾತ್ಮಕ ಅಂಶ ಅನ್ನುವಂಥದ್ದು ಇದು ಬೆಳವಣಿಗೆಯ ಚಿಹ್ನೆ ಅಲ್ಲ ಅಂತ ನಾವು ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಬಾಲಕಿಯೊಬ್ಬಳು ಯಾವಾಗಲೂ ಬಾಲಕರೊಡನೆ ಆಡಲು ಇಚ್ಛಿಸುತ್ತಾಳೆ. ಇದರ ಸಂಕೇತ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಬಾಲಕಿಯೊಬ್ಬಳು ಯಾವಾಗಲೂ ಬಾಲಿಕೆಯರೊಡನೆಯೇ, ಅಂದರೆ ಎ ಗರ್ಲ್ ವಾಂಟ್ಸ್ ಟು ಪ್ಲೇ ವಿತ್ ದ ಗರ್ಲ್ಸ್ ಓನ್ಲಿ. ಇದರ ಅರ್ಥ ಏನು? ಲಿಂಗ ಪಾತ್ರ, ಲಿಂಗ ಪ್ರರೂಪ, ಲಿಂಗ ಗುರುತಿಸುವಿಕೆ, ಲಿಂಗ ತಾರತಮ್ಯ. ಇಲ್ಲಿ ಆ ಮಗುವಿಗೆ ಒಂದು ಸ್ಪಷ್ಟವಾದ ಅರಿವಿದೆ. ಅದೇನು ಮಾಡುತ್ತೆ? ಲಿಂಗ ಗುರುತಿಸುವಿಕೆ, ತನ್ನನ್ನು ತಾನು ಗುರುತಿಸಿಕೊಂಡು ತನ್ನ ಒಂದು ಗುಂಪಿನಲ್ಲಿಯೇ ಇರಬೇಕು ಅನ್ನೋದನ್ನು ಬಯಸುವಂಥದ್ದು. ಓಕೆ, ಇದು ಒಂದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ವಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಲಿಂಗ ಪಾತ್ರ, ಸಂದರ್ಭದಲ್ಲಿ ಲಿಂಗ ಎಂಬುದರ ನಿರೀಕ್ಷೆಗಳು ಇದೆ. ಓಕೆ, ಸಂದರ್ಭದಲ್ಲಿ ಇಲ್ಲಿ ಲಿಂಗ ವರ್ತನೆಯನ್ನು ಪ್ರದರ್ಶಿಸುವುದು, ಜನರ ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳು, ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕೆ ಎಂಬುದರ ನಿರೀಕ್ಷೆಗಳು ಅಂತ ಕೇಳಿದ್ದಾರೆ. ಇಲ್ಲಿ ಇದನ್ನು ಸರಿಯಾಗಿ ನಾವು ಹೊಂದಿಸಿ ಬರೆದಾಗ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಒಂದೇದು ಇಲ್ಲಿ ಲಿಂಗ ಅನ್ನುವಂಥದ್ದಿದೆಯಾ ಅದು ಫಸ್ಟ್ ಬಿ, ಅಂದರೆ ಜನರ ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಆಮೇಲೆ ಲಿಂಗ ಪಾತ್ರ ಇದೆಯಲ್ಲ ಸೆಕೆಂಡ್ ಸಿ, ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಎಂಬುದರ ಒಂದು ನಿರೀಕ್ಷೆಗಳ ಕುರಿತು ಹೇಳುತ್ತೆ. ಇನ್ನು ಮೂರನೇದು ಸಂದರ್ಭದಲ್ಲಿ ಲಿಂಗ, ಅಂದರೆ ಇಲ್ಲಿ ಲಿಂಗ ವರ್ತನೆಯನ್ನು ಪ್ರದರ್ಶಿಸುವುದು ಅಂತ. ಸೊ ಹಾಗಾಗಿ ಆಪ್ಷನ್ ದಟ್ ಈಸ್ ಫಸ್ಟ್ ಒನ್ ಈಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಡಿಸ್ಕ್ಯಾಲ್ಕುಲಿಯಾ ಎಂಬ ಕಲಿಕಾ ನ್ಯೂನ್ಯತೆಯು ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ. ಬರವಣಿಗೆ, ಗಣಿತ, ಅಂಗಗಳ ಸಹಕಾರ, ಓದುವುದು. ಇಲ್ಲಿ ಒಂದು ಡಿಸ್ಕ್ಯಾಲ್ಕುಲಿಯಾ ಅನ್ನೋದು ಒಂದು ಗಣಿತಕ್ಕೆ ಸಂಬಂಧಿಸಿದಂಥ ಒಂದು ಕಲಿಕಾ ನ್ಯೂನ್ಯತೆ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದೆನ್ ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಜ್ಞಾನ, ಸಾಮಾಜಿಕ ಮೌಲ್ಯಗಳು, ರಕ್ತದ ಗುಂಪುಗಳು, ಸಂಯೋಗಗಳು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಅಂಶ ಯಾವುದು ಅಂತ ನೋಡಿದ್ರೆ ಅದು ಆಪ್ಷನ್ 3 ರಕ್ತದ ಗುಂಪುಗಳು. ಇದು ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ
ಬೀರುವ ಪ್ರಮುಖ ಅಂಶ ಯಾವುದು ಅಂತ ಕೇಳಿದರೆ ಸಾಮಾಜಿಕ ಒತ್ತಡಗಳು, ಸಾಮಾಜಿಕ ಅಂತರ್ಕ್ರಿಯೆಗಳು, ಸಾಮಾಜಿಕ ಸಂಪರ್ಕಗಳು, ಸಾಮಾಜಿಕ ಬದ್ಧತೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಸಾಮಾಜಿಕ ಅಂತರ್ಕ್ರಿಯೆಗಳು ಅನ್ನುವಂಥದ್ದು ಒಂದು ವಿಕಾಸದ ಮೇಲೆ ಒಂದು ಪ್ರಭಾವ ಬೀರ್ತಕ್ಕಂಥ ಪ್ರಮುಖವಾದಂಥ ಅಂಶವಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಒನ್ ಈಸ್ ಕಲಿಕಾ ಪರಿಕಲ್ಪನೆ ಮೂಡುವಿಕೆಯಲ್ಲಿನ 3 ಪ್ರಮುಖ ಹಂತಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಪ್ರಸ್ತುತಪಡಿಸುವಿಕೆ, ಅಮೂರ್ತತೆ, ಸಾಮಾನ್ಯೀಕರಣ. ಪ್ರಸ್ತುತಪಡಿಸುವಿಕೆ ಆಕ್ರಮಣಕಾರಿ ನಿರ್ದಿಷ್ಟತೆ, ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ, ಗ್ರಹಿಕೆ ಅಮೂರ್ತತೆ ನಿರ್ದಿಷ್ಟತೆ ಅಂತ ಕೇಳಿದ್ವಿ. ಇಲ್ಲಿ ಒಂದು ಸರಿಯಾದ ಜೋಡಣೆ ಯಾವುದು ಅಂತ ನೋಡೋದಾದ್ರೆ ಮೊದಲು ಗ್ರಹಿಕೆ ಆಗಬೇಕು, ಕಾಂಪ್ರಿಹೆನ್ಷನ್ ಆಗಬೇಕು, ಆಮೇಲೆ ಅಮೂರ್ತತೆ ಆಗುತ್ತೆ, ಆಮೇಲೆ ಅದನ್ನು ಜನರಲೈಸೇಷನ್ ಮಾಡುವಂಥದ್ದು ಇಲ್ಲಿ. ಹಾಗಾಗಿ ಗ್ರಹಿಕೆ ಅಮೂರ್ತತೆ ಮತ್ತು ಸಾಮಾನ್ಯೀಕರಣ ಅನ್ನುವಂಥ ಒಂದು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಯೋಜನಾ ವಿಧಾನ, ಅನುಗಮನ ವಿಧಾನ, ಪ್ರದರ್ಶನ ವಿಧಾನ, ಉಪನ್ಯಾಸ ವಿಧಾನ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಉಪನ್ಯಾಸ ವಿಧಾನ. ಇದು ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಆಗಿದೆ. ಸೊ ಹಾಗಾಗಿ ದಟ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಒನ್ ಈಸ್ ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಒಂದು ಆಯ್ಕೆಯ ಮೂಲಕ ಕಲಿಯಲು ಸಾಧ್ಯ. ಆ ಆಲೋಚನೆಗೆ ಸಂಬಂಧಿಸಿರುವುದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೈತಿಕ ವಿಕಾಸ ಸಿದ್ಧಾಂತ, ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ, ಪರಿಕಲ್ಪನಾ ಬೆಳವಣಿಗೆ ಸಿದ್ಧಾಂತ, ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಈ ಒಂದು ಕಲಿಯಲು ಈ ಆಲೋಚನೆಗೆ ಅಂತ ಸಂಬಂಧಿಸುವಂಥದ್ದು ಅಂತ ನಾವು ಹೇಳ್ಬೋದು. ಇಂದ ಮುಂದಿನ ಪ್ರಶ್ನೆ ನೋಡೋದಾದ್ರೆ ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ ನಂತರ ಮಗು ಮನೆಯಲ್ಲಿನ ಲೋಹಗಳಿಗೆ ಬಣ್ಣವನ್ನು ಲೇಪನ ಮಾಡುತ್ತಿದ್ದಾನೆ. ಇಲ್ಲಿ ಮಗುವಿನ ಸಾಮರ್ಥ್ಯ ಈ ಕೆಳಗಿನ ಉದ್ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಅನ್ವಯ, ಜ್ಞಾನ, ತಿಳುವಳಿಕೆ, ಕೌಶಲ್ಯ. ನಾವು ನೋಡ್ತೀವಿ ನಮಗೆ ಗೊತ್ತಿರ್ತಕ್ಕಂಥ ಜ್ಞಾನವನ್ನು ನಾವೇನು ಮಾಡ್ತೀವಿ ಅನ್ವಯಿಸಿಕೊಳ್ಳುವಂಥದ್ದು. ಇಲ್ಲಿ ಮಗು ಏನು ಮಾಡ್ತಾ ಇದೆ, ಶಾಲೆಯಲ್ಲಿ ಕಲಿತಂಥ ಜ್ಞಾನವನ್ನು ಮನೆಗೆ ಬಂದು ಅದನ್ನು ಅನ್ವಯ ಮಾಡ್ಕೊಳ್ತಾ ಇದೆ. ಹಾಗಾಗಿ ಇಲ್ಲಿ ಅನ್ವಯ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗುವ ಬದಲಾವಣೆ ಅಂತ ಹೇಳ್ಬೋದು. ಯಾವುದು? ಬೋಧನೆ, ಅನುಭವ, ಅಭ್ಯಾಸ, ಬುದ್ಧಿಶಕ್ತಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಯಾವುದು ಅಂತ ನೋಡೋದಾದ್ರೆ ಅದು ಅನುಭವ, ಎಕ್ಸ್ಪೀರಿಯನ್ಸ್ ಅಂತ ಏನು ಕರಿತೀವಿ, ಅದು ಕಲಿಕೆ ಆದಮೇಲೆ ವರ್ತನೆಯಲ್ಲಾಗ್ತಕ್ಕಂಥ ಬದಲಾವಣೆ ಅದು. ದ ನೆಕ್ಸ್ಟ್ ಒನ್ ಈಸ್ ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಸುಳಿವು ನೀಡುವುದು, ಪುನರ್ ನಿರ್ದೇಶಿಸುವುದು, ಪುನರ್ ಕೇಂದ್ರೀಕರಿಸುವುದು, ಹೆಚ್ಚಿನ ಮಾಹಿತಿ ಸಂಗ್ರಹಣೆ ಅಂತ ಇದೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಸುಳಿವು ನೀಡುವುದು. ವೆನ್ ದ ಚೈಲ್ಡ್ ಈಸ್ ನಾಟ್ ಏಬಲ್ ಟು ಗಿವ್ ದ ರೈಟ್ ಆನ್ಸರ್, ದ ಟೀಚರ್ ಹ್ಯಾಸ್ ಟು ಗಿವ್ ಸಮ್ ಕ್ಲೂಸ್ ಟು ಗೆಟ್ ದ ಆನ್ಸರ್. ಸೊ ಹಾಗಾಗಿ ಒಂದು ಕ್ಲೂ ಕೊಡುವಂಥದ್ದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಯಾವುದು ಅಂತ ಕೇಳಿದರೆ ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಉಪಯೋಗಿಸುವ ನಿಯಮ, ಉಪಯೋಗಿಸದ ನಿಯಮ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದು ಅಂತಂದರೆ ಉಪಯೋಗಿಸುವ ನಿಯಮ ಅಂತ. ಓಕೆ, ದ ಲಾ ಆಫ್ ಯೂಸೇಜ್ ಅಂತ ಏನು ಕರಿತೀವಿ, ಇದು ಒಂದು ಸರಿಯಾದಂಥ ಆಯ್ಕೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ. ಯಾರಿಗೆ? ಪೋಷಕರಿಗೆ, ಶಿಕ್ಷಕರಿಗೆ, ಹಿರಿಯ ವ್ಯಕ್ತಿಗಳಿಗೆ, ಸಮವಯಸ್ಕರಿಗೆ. ಇಲ್ಲಿ ನೋಡಿ, ಒಂದು ಅಡೋಲಸೆನ್ಸ್ ಅಲ್ಲಿ ಮಗು ಏನು ಮಾಡುತ್ತೆ, ತನ್ನ ಒಂದು ಪಿಯರ್ ಗ್ರೂಪ್ ಇರುತ್ತಲ್ಲ, ಕ್ಲಾಸ್ಮೇಟ್ಸ್ ಏನಿರ್ತಲ್ಲ, ಅವರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೆ. ಹಾಗಾಗಿ ಇಲ್ಲಿ ಸಮವಯಸ್ಕರು ಅನ್ನುವಂಥದ್ದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಲಿಂಗ ತಾರತಮ್ಯ, ಲಿಂಗ ಗುರುತಿಸುವಿಕೆ, ಲಿಂಗ ಸಾಮ್ಯತೆ, ಲಿಂಗ ಪಾತ್ರ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದಂತ ನೋಡೋದಾದ್ರೆ ಅದು ಲಿಂಗ ತಾರತಮ್ಯ. ಓಕೆ, ಸೊ ಈ ಒಂದು ಲಿಂಗ ತಾರತಮ್ಯದಿಂದ ಇಲ್ಲಿ ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದಕ್ಕೆ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ ಒನ್ ಈಸ್ ವೈಗೋಟ್ಸ್ ರವರ ಪ್ರಕಾರ ಸಾರುವೆ ಅಂದರೆ ಸ್ಕ್ಯಾಫೋಲ್ಡಿಂಗ್ ಅರ್ಥ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಕಲಿಕೆಯ ಮಟ್ಟವನ್ನು ಬದಲಾಯಿಸುವುದು,
ಬೋಧನೆಯ ಮಟ್ಟವನ್ನು ಬದಲಾಯಿಸುವುದು, ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು, ಚಿಂತನೆಯ ಮಟ್ಟವನ್ನು ಬದಲಾಯಿಸುವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸ್ಕ್ಯಾಫೋಲ್ಡಿಂಗ್ ಅಂತಂದ್ರೇನು, ಗಿವಿಂಗ್ ಸಮ್ ಸಪೋರ್ಟ್ ಟು ದಿ ಲರ್ನರ್ ಅಂತ. ಅಂದ್ರೆ ಕಲಿಯುವ ವ್ಯಕ್ತಿಗೆ, ಕಲಿಯುವ ಮಗುವಿಗೆ ಒಂದಿಷ್ಟು ಸಹಾಯವನ್ನು ಒದಗಿಸುವುದು. ಅದರ ಅರ್ಥ ಇಲ್ಲಿ ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದಟ್ ಈಸ್, ಒಂದು ಮಗು ಇತರರ ಮುಖದ ಭಾವಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಈ ಮಗುವಿನಲ್ಲಿ ಗಮನಿಸಬಹುದಾದಂಥ ಅಂಶ ಯಾವುದು ಅಂತ ಕೇಳಿದರೆ, ಮೂಳೆಗಳ ಸವಾಲು, ಕಲಿಕಾ ಸವಾಲು, ದೃಷ್ಟಿ ಸವಾಲು, ಶ್ರವಣ ಸವಾಲು ಅಂತ ಕೇಳಿದ್ದಾರೆ. ಓಕೆ, ದ ಚೈಲ್ಡ್ ಈಸ್ ನಾಟ್ ಏಬಲ್ ಟು give the response properly because whether it has problems with the bones, whether it has problems with learning, whether it has problems with the sight or it has problem with the listening ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಸೈಟ್ ಅಂತ, ಅಂದ್ರೆ ದೃಷ್ಟಿ ಸವಾಲು. ಮಗುವಿಗೆ ಕಣ್ಣುಗಳು ಸರಿಯಾಗಿ ಕಾಣಿಸ್ತೇ ಇರೋದ್ರಿಂದ ಅದು ಇತರರಿಗೆ ಪ್ರತಿಕ್ರಿಯೆ ನೀಡಲು ಆಗ್ತಾ ಇಲ್ಲ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಜೀನ್ ಪಿಯಾಜೆ, ಡ್ಯಾನಿಯಲ್ ಗೋಲ್ಮನ್, ಹಾರ್ವರ್ಡ್ ಗಾರ್ಡನರ್, ದೆನ್ ಸ್ಪೇರ್ಬರ್ಗ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ದಟ್ ಈಸ್ ಡ್ಯಾನಿಯಲ್ ಗೋಲ್ಮನ್ ಅನ್ನುವಂಥವರು ಒಂದು ಭಾವನಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಉದಾಹರಣೆ ಯಾವುದು ಅಂತ ಕೇಳಿದರೆ, ಒಂದು ಸಾಹಸ ಪ್ರವೃತ್ತಿ, ಬೇರೆಯವರಿಗೆ ಸಹಾಯ ಮಾಡುವುದು, ವಿಮರ್ಶಿಸುವ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದು, ಆಮೇಲೆ ಕೂಟ ಅಂದರೆ ಗ್ರೂಪ್ಗಳನ್ನು ರಚನೆ ಮಾಡುವಂಥದ್ದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಗುಂಪುಗಳನ್ನು ರಚನೆ ಮಾಡುವಂಥದ್ದು. ಓಕೆ, ಇದು ಒಂದು ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಉದಾಹರಣೆ ಆಗಿದೆ. ನಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯ ಸಂಘಜೀವಿ. ಹಾಗಾಗಿ ಮಕ್ಕಳು ಕೂಡ ಒಂದು ಆ ಗುಂಪಿನಲ್ಲಿ ಆಟವನ್ನು ಆಡುವುದು, ಗುಂಪಿನಲ್ಲಿ ಇದ್ದಾಗ ಒಂದು ಕಲಿಕೆ ಬಹಳ ವೇಗವಾಗಿ ನಡೀತೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆ ಇದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಈಸ್, ತಾರುಣ್ಯಾವಸ್ಥೆಗೆ ಸಂಬಂಧಿಸಿದ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಅಡೋಲೆಸೆನ್ಸ್ಗೆ ಸಂಬಂಧಿಸಿದ ಒಂದು ಕ್ಯಾರೆಕ್ಟರ್ ಯಾವುದು ಅಂತ ಕೇಳಿದ್ದಾರೆ. ವೇಗವಾದ ಭೌತಿಕ ಬೆಳವಣಿಗೆ, ಕಡಿಮೆ ಭಾವನಾತ್ಮಕತೆ, ಕುಂಠಿತ ಭೌತಿಕ ಬೆಳವಣಿಗೆ, ಸಾಮಾಜಿಕ ಅನಪೇಕ್ಷಿತ ವರ್ತನೆಗಳು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ವೇಗವಾದ ಭೌತಿಕ ಬೆಳವಣಿಗೆ. ಈ ಒಂದು ಅಡೋಲೆಸೆನ್ಸಲ್ಲಿ ಗರ್ಲ್ಸ್ ಮತ್ತು ಬಾಯ್ಸಲ್ಲಿ ಒಂದು ಹೈಸ್ಕೂಲ್ ಲೆವೆಲಲ್ಲಿ ಬಹಳಷ್ಟು ಒಂದು ಫಿಸಿಕಲ್ ಚೇಂಜಸ್ ಆಗ್ತವೆ. ಓಕೆ, ಸೊ ಹಾಗಾಗಿ ವೇಗವಾದ ಭೌತಿಕ ಬೆಳವಣಿಗೆ ಅನ್ನುವಂಥದ್ದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ ಯಾವುದು ಅಂತ ಕೇಳಿದ್ದಾರೆ. ಅನುಗಮನ ಉಪಕ್ರಮ, ನಿಗಮನ ಉಪಕ್ರಮ, ಸಮಸ್ಯಾ ಉಪಕ್ರಮ, ಅನುಗಮನ ನಿಗಮನ ಉಪಕ್ರಮ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಅನುಗಮನ ಉಪಕ್ರಮ ಅಂತ ಹೇಳ್ಬೋದು. ಒಂದು ಟೀಚಿಂಗ್ ಮೆಥಡ್. ಓಕೆ, ಫ್ರಮ್ ಸ್ಪೆಸಿಫಿಕ್ ಟು ಜನರಲೈಸೇಷನ್ ಕಡೆ ಹೋಗುವಂಥದ್ದು. ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಅನುಕರಣೆ, ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣ. ಅನುಕರಣೆ, ಇಮಿಟೇಷನ್ ಮಾಡುವಂಥದ್ದು, ಕ್ಯೂರಿಯಾಸಿಟಿ ಇರುವಂಥದ್ದು, ಕ್ವೆಶನ್ ರೇಸ್ ಮಾಡುವಂಥದ್ದು ಯಾವ ಒಂದು ಹಂತದ ಲಕ್ಷಣ ಅಂತ ಕೇಳಿದ್ದಾರೆ. ಇಲ್ಲಿ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ಶೈಶವಾವಸ್ಥೆ, ತಾರುಣ್ಯಾವಸ್ಥೆ ಅಂತ ಇದೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ. ಇದರಲ್ಲಿ ಮಗು ಬಹಳಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಅನುಕರಣೆ ಮಾಡುತ್ತೆ ಮತ್ತು ಕ್ವೆಶನನ್ನು ಕೇಳುತ್ತೆ. ಈಗ ಒಂದು ಚಿಕ್ಕ ಮಗು ನಾವು ಹತ್ರ ನಿಂತ್ಕೊಂಡಾಗ ಆ ಮಗು ಅದ್ರ ಪಕ್ಕಕ್ಕೆ ಯಾವುದೋ ಒಂದು ಪ್ರಾಣಿ ಹೋದರೆ ಅಥವಾ ಒಂದು ಫಾರ್ ಎಕ್ಸಾಂಪಲ್ ನಾಯಿ ಹೋಯ್ತು ಅಂತ ಇಟ್ಕೊಳ್ಳಿ, ಆ ನಾಯಿ ನಾಲ್ಗೆಯನ್ನು ಹೊರಗೆ ಚಾಚಿರುತ್ತೆ. ಆ ಮಗು ಕೇಳಿದಾಗ ನಾಲ್ಗೆಯನ್ನು ಯಾಕೆ ಚಾಚಿದೆ ಅಂತ ಈ ಥರ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುವಂಥದ್ದು ಕುತೂಹಲ ಹೆಚ್ಚಿರುತ್ತೆ. ಹಾಗಾಗಿ ಅದು ಒಂದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್, ಕಲಿಕೆ ಉಂಟಾಗಲು ಈ ಕೆಳಗಿನ ಅಂಶ ಕಡ್ಡಾಯವಲ್ಲ ಅಂತ ಹೇಳಿದ್ದಾರೆ. ಯಾವುದು? ಬೋಧನೆ, ಪ್ರೇರಣೆ, ಗುರಿ, ಅಡೆತಡೆ ಅಂತ ಕೇಳಿದ್ದಾರೆ. ಇಲ್ಲಿ ಕಲಿಕೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ವಿಚ್ ವಿಲ್ ನಾಟ್ ಅಫೆಕ್ಟ್ ದ ಲರ್ನಿಂಗ್ ಅಂತ. ಓಕೆ, ಯಾವುದು ಅಂತ ನೋಡೋದಾದರೆ ಬೋಧನೆ ಅಂತ, ಟೀಚಿಂಗ್ ಅನ್ನುವಂಥದ್ದು. ಕೇವಲ ಟೀಚಿಂಗ್ನಿಂದನೇ ಕಲಿತಾರೆ ಅನ್ನೋದು ತಪ್ಪು. ಟೀಚಿಂಗ್ ಇಲ್ಲದೇನೂ ಕೂಡ ಒಂದು ಕಲಿಕೆಯಾಗುತ್ತೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ದ ಸ್ಪೀಕಿಂಗ್ ಆಫ್ ಚೈಲ್ಡ್. ಈಗ ಮಗು ಮನೆಯಲ್ಲಿ ಹುಟ್ಟುತ್ತೆ, ಮನೆಯಲ್ಲಿ ಅದಕ್ಕೆ ಒಂದು ಫಾರ್ಮಲ್ ಎಜುಕೇಷನ್ ಇರೋದಿಲ್ಲ, ಆದರೂ ಕೂಡ ಅದು ಬಹಳಷ್ಟು ಕಲ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ಬೋಧನೆ ಒಂದು ಕಲಿಕೆಗೆ ಉಂಟಾಗಲು ಇದು ಒಂದು ಕಡ್ಡಾಯ ಅಂಶ ಅಲ್ಲ ಅಂತ ಹೇಳ್ಬೋದು. ಓಕೆ, ದ ನೆಕ್ಸ್ಟ್ ಕ್ವೆಶನ್ ಈಸ್, ರೂಪಿಸಬಹುದು ಅನ್ನೋದೇ
ಕ್ರಿಯಾಜನ್ಯ ಅನುಬಂಧ ಒಂದು ಶಾಸ್ತ್ರೀಯ ಅನುಬಂಧ, ಪ್ರಯತ್ನ ದೋಷ, ಒಳನೋಟ ಅಂತ ಇದೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದು ಅಂತಂದರೆ ಅದು ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಒಂದು ಉದಾಹರಣೆ ಅಂತ ರೂಪಿಸಬಹುದು. ಓಕೆ, ದ ನೆಕ್ಸ್ಟ್ ಕ್ವೆಶನ್ ಈಸ್, ಈ ಕೆಳಗಿನವುಗಳಲ್ಲಿ ಕಲಿಕೆಗೆ ಅವಶ್ಯಕವಿರುವ ಬಾಹ್ಯ ಅಂಶ ಯಾವುದು ಅಂತ ಕೇಳಿದ್ದಾರೆ. ಪುನರ್ಬಲನ, ಆಸಕ್ತಿ, ಮನೋಧೋರಣೆ, ಪೂರ್ವ ಅನುಭವಗಳು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಪುನರ್ಬಲನ, ರೀಇನ್ಫೋರ್ಸ್ಮೆಂಟ್ ಕೊಟ್ಟಾಗ ಕಲಿಕೆ ಏನಾಗುತ್ತೆ, ಅದು ಅವಶ್ಯಕ ಇರತಕ್ಕಂಥ ಕಲಿಕೆ ಒಂದು ವಾಟ್ ಯು ಕಾಲ್ ದ ಲರ್ನಿಂಗ್ ಬಿಕಮ್ಸ್ ವೆರಿ ಎಫೆಕ್ಟಿವ್ ವೆನ್ ಯು ರೀಇನ್ಫೋರ್ಸ್. ಓಕೆ, ಸೊ ಇದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್, ಕೆಳಗಿನವುಗಳಲ್ಲಿ ಅಭಿಪ್ರೇರಣೆಯನ್ನು ಉಂಟು ಮಾಡದ ತಂತ್ರ ಅಂತ ಅಂದರೆ ಮೋಟಿವೇಶನ್ ಮಾಡದೇ ಇರತಕ್ಕಂಥ ಟೆಕ್ನಿಕ್ ಯಾವುದು ಅಂತ ಕೇಳಿದ್ದಾರೆ. ಪುನರ್ಬಲನ, ಸ್ಪರ್ಧೆಗಳನ್ನು ಏರ್ಪಡಿಸುವುದು, ಪುನರ್ಬಲನಗಳನ್ನು ನೀಡುವುದು, ಪುನರಾವರ್ತನೆ ಮಾಡುವುದು, ಪಾಠಕ್ಕೆ ಪೀಠಿಕೆ ನೀಡುವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಪುನರಾವರ್ತನೆ ಮಾಡುವುದು ಈ ಒಂದು ಅಭಿಪ್ರಾಯನ ಉಂಟು ಮಾಡದ ತಂತ್ರ ಅಂತ ಇದು ಅಂದರೆ ರಿಕ್ಯಾಪ್ಚುಲೇಷನ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಈಸ್, ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಈ ಕೆಳಗಿನಂತೆ ಪರಿಗಣಿಸುತ್ತಾರೆ ಅಂತ ಕೇಳಿದ್ದಾರೆ. ಶಿಕ್ಷಕ, ತರಬೇತುದಾರ, ಮಾರ್ಗದರ್ಶಕ, ಸಂಶೋಧಕ. ಓಕೆ, ಒಂದು ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಓಕೆ ಶಿಕ್ಷಕರು ವಿದ್ಯಾರ್ಥಿನಿ ಏನಂತ ಪರಿಗಣಿಸ್ತಾರೆ ಅಂತ ನೋಡೋದಾದರೆ ಅಲ್ಲಿ ಒಬ್ಬ ಸಂಶೋಧಕನಾಗಿ ಪರಿಗಣಿಸ್ತಾರೆ. ಯಾಕೆಂದರೆ ಮಗುವಿಗೆ ಒಂದು ಟಾಸ್ಕನ್ನು ಕೊಡ್ತಾರೆ, ಒಂದು ಚಾಲೆಂಜನ್ನು ಕೊಡ್ತಾರೆ. ಮಗು ಆ ಒಂದು ಟಾಸ್ಕಿಗೆ, ಆ ಒಂದು ಚಾಲೆಂಜಿಗೆ ಅನುಗುಣವಾಗಿ ಸಮಗ್ರವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಆ ಮಾಹಿತಿಯನ್ನು ವಿಶ್ಲೇಷಿಸಿ ಒಂದು ಅದಕ್ಕೆ ವಿವರಣೆಯನ್ನು ಕೊಟ್ಟು ಕೊನೆಗೆ ಒಂದು ಏನು ಬರಬೇಕಾಗಿ ತೀರ್ಪಿಗೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಇದು ಒಂದು ಸಂಶೋಧಕ ಪ್ರವೃತ್ತಿಯನ್ನು ಮಗುವಿನಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇರೋದರಿಂದ ಸಂಶೋಧಕ ಅಂತ ಕರೀತಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್. ಈಗ ಒಂದು ಪತ್ರಿಕೆ 2ರ ಮೇಲಿನ ಕೇಳಿದಂಥ ಚೈಲ್ಡ್ ಸೈಕಾಲಜಿ ಮತ್ತು ಪೆಡಗಾಗಿ ಕ್ವೆಶನ್ಗಳನ್ನ ನೋಡೋಣ. ಲೆಟ್ಸ್ ಲುಕ್ ಎಟ್ ದ ಕ್ವೆಶನ್ ನಂಬರ್. ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದ ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದನ್ನು ಪ್ರತಿನಿಧಿಸುವ ತತ್ವ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಕೇಂದ್ರ ಪರಿಧಿ ಅಭಿಮುಖವಾದಂಥ ಒಂದು ತತ್ವವನ್ನು ಅನುಸರಿಸಿದೆ ಅಂತ ಹೇಳ್ಬೋದು. ಓಕೆ, ದ ನೆಕ್ಸ್ಟ್ ಕ್ವೆಶನ್ ಈಸ್, ಶೈಶವಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸೃಜನಶೀಲತೆ, ಸ್ಮೃತಿ, ಸಾಮಾಜೀಕರಣ, ಮನೋಭಾವ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಮಾಜೀಕರಣ, ಸೋಷಿಯಲೈಸೇಷನ್. ಅಂದರೆ ಮಗು ಹುಟ್ಟಿನಿಂದ ಅದರ ಜೀವನ ಪರ್ಯಂತ ಸಾಯೋವರೆಗೂ ಕೂಡ ಮಗು ಒಂದು ಸೋಷಿಯಲೈಸೇಷನ್ಗೆ ಒಳಗಾಗುತ್ತೆ. ಸೊ ಹಾಗಾಗಿ ಅದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶನ್ ಈಸ್, ಕಾಲಮ್ ಎ ಅನ್ನು ಕಾಲಮ್ ಬಿ ಒಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ವಿವಿಧ ರೀತಿಯ ಹಂತಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಒಂದು ಸಾಮರ್ಥ್ಯಗಳು ಬೆಳೆಯುತ್ತೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಸಂವೇದನಾಗತಿ ಅಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ತಾರ್ಕಿಕ ಆಲೋಚನೆ, ಸಮಸ್ಯೆ ಪರಿಹಾರ, ವಸ್ತು ಶಾಶ್ವತತೆ, ಭಾಷೆ ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ನೋಡೋದಾದರೆ ಆಪ್ಷನ್ ದಟ್ ಈಸ್ 1. ಇಲ್ಲಿ 1C ಅಂದರೆ ಯಾವುದಿದೆ, ಸಂವೇದನಾಗತಿ ಹಂತದಲ್ಲಿ ವಸ್ತು ಶಾಶ್ವತ ಬಗ್ಗೆ ತಿಳ್ಕೊಳ್ಳುತ್ತೆ. ಆಮೇಲೆ 2ನಲ್ಲಿ ಕಾರ್ಯಪೂರ್ವ ಹಂತದಲ್ಲಿ ಏನಾಗುತ್ತೆ, ಭಾಷಾ ಬೆಳವಣಿಗೆ ಆಗುತ್ತೆ. ಮೂರ್ತ ಕಾರ್ಯಗಳ ಹಂತದಲ್ಲಿ ಏನಾಗುತ್ತೆ, ತಾರ್ಕಿಕ ಆಲೋಚನೆ ಬೆಳೆಯುತ್ತೆ. ಆಮೇಲೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಒಂದು ಸಮಸ್ಯಾ ಪರಿಹಾರವನ್ನು ಕಂಡುಹಿಡುವಂಥ ಸಾಮರ್ಥ್ಯ ಮಗುವಿಗೆ ಬೆಳೆಯೋದ್ರಿಂದ ಸೊ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶನ್ ಈಸ್, ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು. ಅನುವಂಶೀಯ ಸಿದ್ಧಾಂತ ಇದನ್ನು ತಿಳಿಸುವುದು ಯಾವುದು? ವ್ಯತ್ಯಾಸ ನಿಯಮ, ಸಾಮ್ಯತೆಯ ನಿಯಮ, ಉಪಯೋಗಿಸುವ ನಿಯಮ ಮತ್ತು ಉಪಯೋಗಿಸದ ನಿಯಮ ಮತ್ತು ಪ್ರತಿಗಮನ ನಿಯಮ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದು ಅದು ಪ್ರತಿಗಮನ ನಿಯಮ ಅಂತ ಹೇಳ್ಬೋದು. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಬುದ್ಧಿವಂತನ ಕತೆ ಹೇಳುವುದು, ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಮಾರ್ಗದರ್ಶನ, ವೈಯಕ್ತಿಕ ಗಮನ, ವೈಯಕ್ತಿಕ ಆಟಗಳು ಮತ್ತು ವೇಗವರ್ಧನ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳ ಮುಖಾಂತರ ಮಕ್ಕಳ ಒಂದು ಸಾಮಾಜಿಕ ವಿಕಾಸಕ್ಕೆ ಬಹಳ ಸಹಾಯ ಮಾಡುತ್ತದೆ. ಇಲ್ಲಿ ವೇಗವಾಗಿ ಆಗುತ್ತೆ ವೆನ್ ದೇ ಪ್ಲೇ ಇನ್ ಗ್ರೂಪ್ಸ್ ಆ್ಯಂಡ್ ವೆನ್ ದೇ ಅಂಡರ್ಗೋ ದಿ ಕಲ್ಚರಲ್ ಆ್ಯಕ್ಟಿವಿಟೀಸ್.
ಸೊ ಈ ಥರ ಆದಾಗ ಮಗುವಿನ ಒಂದು ಸಾಮಾಜಿಕ ವಿಕಾಸ ಏನಾಗುತ್ತೆ, ಭಾಳ ವೇಗವಾಗಿ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮಕ್ಕಳು ಮತ್ತು ಹದಿಹರೆಯದವರು ವಯಸ್ಕರ ಮಾತನ್ನು ಕೇಳುತ್ತಾರೆ, ಏಕೆಂದರೆ ವಯಸ್ಕರರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ. ಇದು ಕೋಲ್ಬರ್ಗ್ ಅವರ ನೈತಿಕ ವಿಕಾಸದಡಿಯಲ್ಲಿ ಉದಾಹರಣೆಯಾಗುವುದು ಅಂತ ಕೇಳಿದ್ದಾರೆ. ಶಿಕ್ಷೆ ಮತ್ತು ವಿಧೇಯತೆಗೆ, ಸಂಬಂಧ ಮತ್ತು ಅನುಸರಣೆಗೆ, ಸಾಮಾಜಿಕ ಕಾನೂನು ಮತ್ತು ವ್ಯವಸ್ಥೆಗೆ, ವಿನಿಮಯ ಮತ್ತು ನಿರೀಕ್ಷೆಗೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಇಲ್ಲಿ ಶಿಕ್ಷೆ ಮತ್ತು ವಿಧೇಯತೆ. ಮಗುವಿಗೆ ನಾನು ತಪ್ಪು ಮಾಡಿದಾಗ ನನ್ನ ಹಿರಿಯರು ಏನು ಮಾಡ್ತಾರೆ, ನನಗೆ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಆ ಒಂದು ಶಿಕ್ಷೆಗೆ ಹೆದರಿ ಮತ್ತು ಒಂದು ಒಬೀಡಿಯಂಟ್ ಆಗಿರಲಿಕ್ಕೆ ಪ್ರಯತ್ನ ಪಡ್ತಾನೆ. ಓಕೆ, ಹಾಗಾಗಿ ಇಲ್ಲಿ ಶಿಕ್ಷೆ ಮತ್ತು ವಿಧೇಯತೆ ಅನ್ನುವಂಥದ್ದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶನ್ ಈಸ್, ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ. ಪಿಯಾಜೆಯವರ ಪ್ರಕಾರ ಮಗು ಈ ಕೆಳಗಿನ ಹಂತಕ್ಕೆ ಸೇರಿದೆ ಅಂತ: ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ ಅಂತ ಇದೆ. ಇಲ್ಲಿ ಒಂದು ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಅದು ಸಂವೇದನಾಗತಿ ಹಂತದಲ್ಲಿ ಬರುವಂಥದ್ದು. ಓಕೆ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು ಅಂತ. ಯಾವುದು? ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲವಾಗಂತೆ ಮಾಡಬಹುದು, ಚರ್ಚೆ ವಿಷಯಾಂತರವಾಗಬಾರದು, ಆರೋಗ್ಯಕರ ಚರ್ಚೆಯಾಗಬೇಕು, ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ನೀಡಬೇಕು ಅಂತ ಕೇಳಿದ್ದಾರೆ. ಇದರಲ್ಲಿ ಒಂದನ್ನು ಬಿಟ್ಟರೆ ಇವು ಎಲ್ಲ ಉತ್ತಮವಾದ ಮಾನದಂಡಗಳಂತ ಹೇಳಿದೆ. ಅದು ಯಾವುದು ಅಂತ ನೋಡೋದಾದರೆ ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲವಾಗುವಂತೆ ಮಾಡುವಂಥದ್ದು ಇದು ಸರಿಯಾದ ಇರ್ರೆಲೆವೆಂಟ್ ಇದೆ. ಓಕೆ, ಸೊ ಹಾಗಾಗಿ ಈ ಅಂಶ ಇದು ಒಂದು ಉತ್ತಮ ಚರ್ಚೆಯ ಲಕ್ಷಣ ಅಲ್ಲ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಕ್ವೆಶನ್ ಈಸ್, ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ ಏನು ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ನಿವಾರಿಸುವುದು, ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸುವುದು, ಪಾಠದ ಮುಖ್ಯಾಂಶಗಳನ್ನು ನೀಡುವುದು, ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಅಂತ ಕೇಳಿದ್ದಾರೆ. ವೆದರ್ ಇಟ್ ಈಸ್ ಎ ಬಿ, ಬಿ ಆ್ಯಂಡ್ ಸಿ, ಬಿ ಆ್ಯಂಡ್ ಡಿ, ಎ ಮತ್ತು ಡಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ದಟ್ ಈಸ್ ಬಿ ಆ್ಯಂಡ್ ಡಿ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸಿಕೊಂಡು ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಅನ್ನುವುದು ಸರಿಯಾದಂಥ ಆಯ್ಕೆ. ಇನ್ನು ಮುಂದಿನ ಪ್ರಶ್ನೆ, ಬೋಧನೆ ಮತ್ತು ಕಲಿಕೆಯ ಪ್ರತಿಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ ಯಾವುದು ಅಂತ ಕೇಳಿದ್ದಾರೆ. ರೂಪನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ನೈದಾನಿಕ ಮೌಲ್ಯಮಾಪನ ಮತ್ತು ಸಾಧನೆ ಮೌಲ್ಯಮಾಪನ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ರೂಪನಾತ್ಮಕ ಮೌಲ್ಯಮಾಪನ. ಇಲ್ಲಿ ನಾವು ತರಗತಿ ಕೋಣೆಯಲ್ಲಿ ಶಿಕ್ಷಕ ಒಂದು ಪಾಠವನ್ನು ಮಾಡಿದಾಗ ಆ ಒಂದು ಪಾಠದ ಪರಿಣಾಮವನ್ನು ತಿಳಿಯಲಿಕ್ಕೆ, ಮಗುವಿನಲ್ಲಿರ್ತಕ್ಕಂಥ ಕಲಿಕಾ ನ್ಯೂನತೆಯನ್ನು ತಿಳಿಯಲಿಕ್ಕೆ, ಅದರ ಸಮಗ್ರವಾದಂಥ ಒಂದು ಕಲಿಕೆಯ ಹಿಮಾಯಿತಿ ಪಡಲಿಕ್ಕೆ ಈ ರೂಪನಾತ್ಮಕ ಮೌಲ್ಯಮಾಪನ ಬಹಳಷ್ಟು ಸಹಕಾರಿಯಾಗಿರೋದ್ರಿಂದ ಇದು ಒಂದು ಉತ್ತಮ ಆಯ್ಕೆ ಇಲ್ಲಿ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶನ್ ಈಸ್, ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅನ್ ಆಬ್ಜೆಕ್ಟಿವ್ ಆಫ್ ಕಂಡಕ್ಟಿಂಗ್ ದಿ ಯೂನಿಟ್ ಟೆಸ್ಟ್ ಅಂತ ಕೇಳಿದ್ದಾರೆ. ಅಂದರೆ ಕಲಿಕೆಯಲ್ಲಿನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದು, ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು, ಕಲಿಕೆಯಲ್ಲಿನ ಕ್ಲಿಷ್ಟತೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಅಂತ ಕೇಳಿದ್ದಾರೆ. ಓಕೆ, ಇದರ ಉದ್ದೇಶ ಯಾವುದು ಅಂತ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಇದೆಯಲ್ಲ, ಇದು ಒಂದು ಘಟಕ ಪರೀಕ್ಷೆಯ ಉದ್ದೇಶ ಅಲ್ಲ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟವಾಗುತ್ತದೆ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಅನ್ವಯ. ಅಪ್ಲಿಕೇಶನ್ ಲೆವೆಲ್ಲು ಕ್ವೆಶನ್ ಪೇಪರಲ್ಲಿ ಭಾಳ ಇದ್ದರೆ ಮಗು ಭಾಳ ಕಷ್ಟಪಟ್ಟು ಅವುಗಳಿಗೆ ಅಟೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಪರೀಕ್ಷೆಯಲ್ಲಿ ಏನು ಮಾಡ್ತೀವಿ, ಒಂದು 50% ಈಸಿ ಇರಬೇಕು, 30% ಎವರೇಜ್ ಇರಬೇಕು, ಆ್ಯಂಡ್ 20% ಡಿಫಿಕಲ್ಟ್ ಇರಬೇಕು. ಈ ಥರ ಒಂದು ಮಾನದಂಡವನ್ನು ಇಟ್ಕೊಂಡು ಒಂದು ಕ್ವೆಶನ್ ಪೇಪರನ್ನು ಸೆಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಅನ್ವಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ದರೆ ಅದು ಪರೀಕ್ಷೆ ಕ್ಲಿಷ್ಟವಾಗುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ ಯಾವುದು? ತೊಡಗಿಸಿಕೊಳ್ಳುವಿಕೆ, ಆವಿಷ್ಕರಿಸು, ವಿವರಿಸು, ವಿಸ್ತಾರಗೊಳಿಸು ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ವಿಸ್ತಾರಗೊಳಿಸುವುದು, ಎಕ್ಸ್ಟೆಂಡ್ ಮಾಡುವಂಥದ್ದು.
ನಾನು ಕಲಿತ ಜ್ಞಾನವನ್ನು ನನ್ನ ಜೀವನಕ್ಕೆ ಯಾವ ರೀತಿ ಬೇಕು ಅದನ್ನು ಒಂದು ಅಪ್ಲಿಕೇಶನ್ ಮಾಡ್ಕೊಂಡು ಒಂದು ಎಕ್ಸ್ಟೆಂಡ್ ಮಾಡುವಂಥದ್ದು. ಓಕೆ, ಅದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ. ಯಾವುದನ್ನು ಒಳಗೊಂಡಿಲ್ಲ? ವಿವಿಧ ರೀತಿಯ ಪ್ರಶ್ನೆಗಳು, ವಿವಿಧ ರೀತಿಯ ಬೋಧನಾ ವಿಧಾನಗಳು, ವಿವಿಧ ರೀತಿಯ ಉದ್ದೇಶಗಳು, ವಿವಿಧ ರೀತಿಯ ಪರೀಕ್ಷೆಗಳು ಅಂತ ಕೇಳಿದರೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ವಿವಿಧ ರೀತಿಯ ಬೋಧನಾ ವಿಧಾನಗಳನ್ನು ಅದು ಒಳಗೊಂಡಿರೋದಿಲ್ಲ. ಹಾಗಾಗಿ ಇದು ಸರಿಯಾದ ಆಯ್ಕೆ. ದ ನೆಕ್ಸ್ಟ್ ಕ್ವೆಶನ್ ಈಸ್, ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತಿದ್ದಾರೆ. ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ಯಾವುದು? ಅಶಿಸ್ತು, ಸಂಯೋಗಗಳು, ಆಮೇಲೆ ವೈಯಕ್ತಿಕ ಭಿನ್ನತೆಗಳು, ಮರೆಯುವಂತ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದೆಯಲ್ಲ, ವೈಯಕ್ತಿಕ ಭಿನ್ನತೆಗಳಿದ್ದಾಗ ಒಬ್ಬ ಶಿಕ್ಷಕನಾದವನು, ಉತ್ತಮ ಶಿಕ್ಷಕನಾದವನು ಏನು ಮಾಡ್ತೇನೆ, ಎಲ್ಲ ಮಗಳು ಒಂದು ರೇಟ್ ಆಫ್ ಲರ್ನಿಂಗ್ ಸೇಮ್ ಇರೋದಿಲ್ಲ. ಆ ಒಂದು ಮಗುವಿಗೆ ಒಂದು ಮೆಥಡಲ್ಲಿ ಹಿಡಿಸಿದರೆ ಇನ್ನೊಂದು ಮಗುವಿಗೆ ಇನ್ನೊಂದು ಮೆಥಡ್ ಹಿಡಿಸುತ್ತೆ. ಹಾಗಾಗಿ ಒಬ್ಬ ಶಿಕ್ಷಕನಾದವನು ಆ ತರಗತಿಯಲ್ಲಿ ಆ ಮಕ್ಕಳ ಒಂದು ಭಿನ್ನತೆಗಳನ್ನು, ವೈಯಕ್ತಿಕ ಭಿನ್ನತೆಗಳನ್ನು ಅರಿತುಕೊಂಡು ವಿವಿಧ ರೀತಿಯ ಒಂದು ಮೆಥಡ್ಸನ್ನು ಯೂಸ್ ಮಾಡಿ ಕಲಿಸುವಂಥದ್ದು. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್, ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಹಿಮ್ಮಾಯಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸಿರುವ ಕಲಿಕೆಯ ನಿಯಮ ಯಾವುದು? ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಉಪಯೋಗಿಸುವ ನಿಯಮ, ಮರೆಯುವ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅದು ಪರಿಣಾಮ ನಿಯಮ, ಲಾ ಆಫ್ ಎಫೆಕ್ಟ್ ಅನ್ನುವಂಥದ್ದು. ನಾವೇನಾದರೂ ಮಾಡಿದರೆ ಅದನ್ನು ಇಮಿಡಿಯೇಟ್ ನಾವೇನು ಮಾಡಿದ್ರೆ ರಿಸಲ್ಟ್ ನೋಡ್ತೀವಿ, ಏನಿದೆ ಅದರ ಪರಿಣಾಮ ಏನಾಗಿದೆ ಅಂತ ತಿಳಿದುಕೊಳ್ಬೇಕಾದ್ರೆ ಇದು ಆ ಒಂದು ಕಲಿಕೆಯ ನಿಯಮವನ್ನು ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುವುದು ಈ ಕಲಿಕೆ ಯಾವುದು? ಒಳನೋಟ ಕಲಿಕೆ, ಕ್ರಿಯಾಜನ್ಯ ಅನುಬಂಧ, ಸೋಪಾದಿತ ಅನುಬಂಧ, ಪ್ರಯತ್ನ ದೋಷ ಕಲಿಕೆ ಅಂತ. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆ ತರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅದು ಒಂದು ಪ್ರಯತ್ನ ದೋಷ, ಟ್ರಯಲ್ ಆ್ಯಂಡ್ ಎರರ್ ಮೆಥಡು ಮಕ್ಕಳಲ್ಲಿ ಒಂದು ಕಲಿಕೆಯಲ್ಲಿ ಅಥವಾ ವರ್ತನೆಯಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಮಾದರಿ ನಿರ್ಮಾಣ, ವೀಕ್ಷಣೆ ಮತ್ತು ಅನುಕರಣೆ ಇವು ಈ ಕೆಳಗಿನ ಕಲಿಕೆಯ 3 ಮುಖ್ಯ ಅಂಶಗಳು. ಪ್ರಯತ್ನ ಮತ್ತು ದೋಷ ಕಲಿಕೆ, ಸಾಮಾಜಿಕ ಕಲಿಕೆ, ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಒಳನೋಟ ಕಲಿಕೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಸಾಮಾಜಿಕ ಕಲಿಕೆ ಅಂತ ಹೇಳ್ಬೋದು. ದೆನ್ ಇನ್ನು ಮುಂದಿನ ಒಂದು ಪ್ರಶ್ನೆ, ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನು ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿನ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ. ಅವರು ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದಾರೆ: ಜ್ಞಾನ, ಬುದ್ಧಿಶಕ್ತಿ, ಪರಿಪಕ್ವತೆ, ಅನುಭವ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತಂದರೆ ಪರಿಪಕ್ವತೆ ಅಂತ. ಮೆಚುರಿಟಿ ಇದೆಯಾ ಇಲ್ವಾ ಮಗುವಿಗೆ, ಆ ಒಂದು ವಯಸ್ಸಿಗೆ ತಕ್ಕನ ಹಾಗೆ ಆ ಮಗುವಿನಲ್ಲಿ ಒಂದು ಪರಿಪಕ್ವತೆ ಇದ್ದರೆ ಮಾತ್ರ ಅದು ಕಲಿಕೆಗೆ ಸಿದ್ಧವಾಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಪರೀಕ್ಷೆ ಮಾಡ್ಬೋದು. ಓಕೆ, ಇನ್ನು ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನುವಂಶೀಯತೆಯ ನಿಯಂತ್ರಣದಲ್ಲಿದ್ದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಇಲ್ಲಿ ಹೆರಿಡಿಟಿ ಒಂದು ಕಂಟ್ರೋಲ್ನಲ್ಲಿ ಇರ್ತವೆ ಮತ್ತು ಅದು ಕಲಿಕೆಯ ಮೇಲೆ ಎಫೆಕ್ಟ್ ಕೂಡ ಆಗುತ್ತೆ. ಯಾವುದು? ಅಭಿಪ್ರೇರಣೆ, ಬುದ್ಧಿಶಕ್ತಿ, ಮನೋಧೋರಣೆ, ಪರಿಪಕ್ವತೆ. ಎ ಮತ್ತು ಬಿ, ಬಿ ಮತ್ತು ಬಿ, ಓಕೆ, ಬಿ ಮತ್ತು ಡಿ, ಎ ಮತ್ತು ಡಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದು ಅಂತ ನೋಡೋದಾದರೆ ಅದು ಬಿ ಮತ್ತು ಡಿ. ಅಂದರೆ ಇಲ್ಲಿ ಬುದ್ಧಿಶಕ್ತಿನೂ ಕೂಡ ಇಂಪಾರ್ಟೆಂಟು, ಆಮೇಲೆ ಪರಿಪಕ್ವತೆಯೂ ಕೂಡ ಇಂಪಾರ್ಟೆಂಟು. ಹಾಗಾಗಿ ಅದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ಇನ್ನು ಒಂದು ಮುಂದಿನ ಪ್ರಶ್ನೆ, ಅಭಿಪ್ರೇರಣೆ ಅವಲಂಬಿತವಾಗಿರುವುದು ಈ ಅಂಶದ ಮೇಲೆ ಅಂತ ಕೇಳಿದ್ದಾರೆ. ಅವಶ್ಯಕತೆ, ತೃಪ್ತಿ, ಆಸಕ್ತಿ, ಅನುಭವ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅವಶ್ಯಕತೆ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಅಭಿಪ್ರೇರಣೆ ಅವಲಂಬಿತವಾಗಿರುವುದು, ಮೋಟಿವೇಶನ್ ಅನ್ನುವಂಥದ್ದು ಒಂದು ನಮ್ಮ ನೆಸೆಸಿಟಿ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಹಾಗಾಗಿ ಅವಶ್ಯಕತೆ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಒಂದು ಪರೀಕ್ಷೆಯನ್ನು ಎಲ್ಲಿ ಪರೀಕ್ಷಿಸಬೇಕು, ಅದನ್ನು ಪರೀಕ್ಷಿಸಿದರೆ ಆ ಪರೀಕ್ಷೆ ಒಳಗೊಂಡಿರುವ ಲಕ್ಷಣ ಏನು ಅಂತ ಕೇಳಿದರೆ, ಒಂದು ಪರೀಕ್ಷೆ ಮಾಡಬೇಕಾದ್ರೆ ಅದು ಒಂದು ಕನಿಷ್ಠ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೊಂದಿರಬೇಕು. ವಸ್ತುನಿಷ್ಠತೆ ಇರಬೇಕು, ಆಬ್ಜೆಕ್ಟಿವಿಟಿ ಇರಬೇಕು, ಆಮೇಲೆ ಒಂದು ವಿಶ್ವಸನೀಯತೆ ಇರಬೇಕು, ಸಮಂಜಸತೆ ಇರಬೇಕು, ಪ್ರಾಯೋಗಿಕತೆ ಇರಬೇಕು. ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ಅದು ಇಟ್ಸ್ ನಥಿಂಗ್ ಬಟ್ ಸಮಂಜಸತೆ ಅನ್ನುವಂಥದ್ದು ಇರಬೇಕು, ರೆಲೆವೆಂಟ್ ಇರಬೇಕು ಅದು. ಓಕೆ, ಹಾಗಾಗಿ ಸಮಂಜಸತೆ ಒಂದು ಸರಿಯಾದ ಆಯ್ಕೆ. ದ ನೆಕ್ಸ್ಟ್ ಕ್ವೆಶನ್ ಈಸ್, ADHD ಯೊಂದಿಗೆ ಸಂಬಂಧಿಸಿದ ವರ್ತನೆ ಎಂದರೆ ಅವಧಾನ ಕೊರತೆ, ಹೆಚ್ಚು ಸಕ್ರಿಯ,
ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧರಾಗುವುದು ಚಡಪಡಿಕೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅದು ಒಂದು ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧರಾಗಿರುವಂಥದ್ದು. ಓಕೆ, ಇನ್ನು ಮುಂದಿನ ಪ್ರಶ್ನೆ, 4 ವರ್ಷದ ಮಗು ಉತ್ತಮ ಕವನ ಬರೆಯುವುದು ಇದರ ಸಂಕೇತವಾಗಿದೆ. ಕೇವಲ ಒಂದು 4 ವರ್ಷದ ಮಗು ಇದೆ, ಅದು ಅತ್ಯುತ್ತಮವಾದಂಥ ಕವನವನ್ನು ಬರಿತಾ ಇದೆ. ಅದು ಯಾವುದರ ಸಂಕೇತ? ಅಲ್ಲಿ ಪ್ರತಿಕೂಲರು, ಅವಕಾಶ ವಂಚಿತರು, ಪ್ರತಿಭಾನ್ವಿತರು, ರೂಢಿಗತರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅದು ಒಂದು ಪ್ರತಿಭಾನ್ವಿತವಾದಂಥ ಮಗು ಆಗಿರೋದ್ರಿಂದ ಅದು ಬರೀಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ತಾರುಣ್ಯಾವಸ್ಥೆಯ ವಿಕಾಸ ಸಂಬಂಧ ಯಾವುದು ಅಂತ ಕೇಳಿದ್ದಾರೆ. ಸಮಾನ ವಯಸ್ಕರ ಗುಂಪಿಗೆ ಹೆಚ್ಚು ಆದ್ಯತೆ ನೀಡುವುದು, ಮದುವೆ ಮತ್ತು ಕೌಟುಂಬಿಕ ಜೀವನಕ್ಕೆ ತಯಾರಿ ಮಾಡುವುದು, ಸಮಾರಂಭಗಳಲ್ಲಿ ಭಾಗವಹಿಸಲು ಇಚ್ಛಿಸುವುದು, ನಾಯಕತ್ವದ ಗುಣ ಬೆಳೆಸಿಕೊಳ್ಳುವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಏನಂತಂದರೆ ಮದುವೆ ಮತ್ತು ಕೌಟುಂಬಿಕ ಜೀವನಕ್ಕೆ ತಯಾರಿ ನಡೆಸುವಂಥದ್ದು ಈ ಒಂದು ತಾರುಣ್ಯಾವಸ್ಥೆಯ ವಿಕಾಸಕ್ಕೆ ಒಂದು ಸಂಬಂಧಿಸಿದ ಒಂದು ಅಂಶ ಅಂತ ಹೇಳ್ಬೋದು. ಓಕೆ, ಇನ್ನು ಮುಂದಿನ ಒಂದು ಪ್ರಶ್ನೆ, ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಬೈಕ್ ಚಲಾಯಿಸುವುದು ಸುಲಭವಾಗುತ್ತದೆ. ಇದಕ್ಕೆ ಕಾರಣ ಏನು? ಯಾವ ಒಂದು ಮಗು ಸೈಕಲ್ ಓಡಿಸುತ್ತೆ ಅದು ಮುಂದೆ ಬೈಕನ್ನು ಕೂಡ ಈಸಿಯಾಗಿ ಓಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಇಲ್ಲಿ ಇದು ಯಾವ ರೀತಿಯ ಒಂದು ಕಲಿಕೆಯ ಉದಾಹರಣೆ ಅಂತ ಕೇಳಿದ್ದಾರೆ. ಕಲಿಕೆಯ ಧನಾತ್ಮಕ ವರ್ಗಾವಣೆ, ಕಲಿಕೆಯ ಋಣಾತ್ಮಕ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ವೆದರ್ ಇಟ್ ಈಸ್ ಎ ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ನೆಗೆಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ಅಥವಾ ಜೀರೋ ಲರ್ನಿಂಗ್ ಇದೆ. ಆಮೇಲೆ ಕಲಿಕೆಯ ಒಂದು ಪಾರ್ಷಿಯಲ್ ಟ್ರಾನ್ಸ್ಫರ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಕಲಿಕೆಯ ಒಂದು ಧನಾತ್ಮಕ ವರ್ಗಾವಣೆ, ಅಂದರೆ ದ ಟ್ರಾನ್ಸ್ಫರ್ ಆಫ್ ದಿ ಪಾಸಿಟಿವ್ ಲರ್ನಿಂಗ್ ಎನ್ನುವಂಥದ್ದು. ಓಕೆ, ಅದು ಒಂದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ವಿದ್ಯಾರ್ಥಿಗಳು ಒಂದು ಸಾಮಾಜಿಕ ಗುರಿಯನ್ನು ತಲುಪಲು ಯೋಜನೆ ವಿವಿಧ ಭಾಗಗಳನ್ನು ಮಾಡುವ ಮೂಲಕ ಸಹಕರಿಸುವಂಥದ್ದು ಶಿಕ್ಷಕ ಕೇಂದ್ರಿತ ತರಗತಿ, ನಿರಂಕುಶ ತರಗತಿ, ಜಿಗ್ಸಾ ತರಗತಿ, ಆನ್ಲೈನ್ ತರಗತಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ನೋಡೋದಾದರೆ ಅದು ಜಿಗ್ಸಾ ತರಗತಿ ಅಂತ. ಅಂದರೆ ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆ ವಿದ್ಯಾರ್ಥಿಗಳು ಒಂದೇ ಸಾಮಾಜಿಕ ಗುರಿಯನ್ನು ತಲುಪಲು ಯೋಜನೆ ವಿವಿಧ ಭಾಗಗಳನ್ನು ಮಾಡುವ ಮೂಲಕ ಜಿಗ್ಸಾ ತರಗತಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಸಾಮಾನ್ಯವಾಗಿ ಈ ರೀತಿಯ ವಿಕಾಸದ ಲಕ್ಷಣವಾಗಿದೆ ಅಂತ ಕೇಳಿದ್ದಾರೆ. ದೈಹಿಕ ವಿಕಾಸ, ಬೌದ್ಧಿಕ ವಿಕಾಸ, ಸಾಮಾಜಿಕ ವಿಕಾಸ ಮತ್ತು ಸಂವೇಗಾತ್ಮಕ ವಿಕಾಸ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಬೌದ್ಧಿಕ ವಿಕಾಸ ಅಂತ ಹೇಳ್ಬೋದು. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್, ಈ ಕೆಳಗಿನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯನ್ನು ಸೃಜನಶೀಲ ವ್ಯಕ್ತಿ ಎಂದು ಪರಿಗಣಿಸಲಾಗುವುದು. ಯಾವ ಒಂದು ಕೆಪಾಸಿಟಿ ಇದ್ದರೆ ಅವನಿಗೆ ನಾವು ಒಬ್ಬ ಕ್ರಿಯೇಟಿವ್ ಪರ್ಸನ್ ಅಂತ ಕರಿತೀವಿ. ಸಾಧನೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವುದು, ಹೊಸ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು, ಎಲ್ಲ ವಿಷಯಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದು, ಆಮೇಲೆ ಒಮ್ಮುಖವಾಗಿ ಆಲೋಚಿಸುವುದು ಅಂತ ಇದೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಹೊಸ ಆಲೋಚನೆಗಳನ್ನು ಬೆಳೆಸಿಕೊಳ್ಳೋದು. ಎ ಪರ್ಸನ್ ಇಫ್ ಈಸ್ ಡೆವಲಪಿಂಗ್ ದಿ ನ್ಯೂ ಐಡಿಯಾಸ್, ಓಕೆ, ಅವ್ರಿಗೆ ನಾವೇನಂತೀವಿ ಒಂದು ಕ್ರಿಯೇಟಿವ್ ವ್ಯಕ್ತಿ, ಕ್ರಿಯೇಟಿವ್ ಪರ್ಸನ್ ಅಂತ ಹೇಳ್ಬೋದು. ಇನ್ನೊಂದು ಪ್ರಶ್ನೆ, ಸ್ಮೃತಿಯ ಹಂತಗಳನ್ನು ಒಳಗೊಂಡಿರುವ ಸರಿಯಾದ ಕ್ರಮ ಅಂತ ಕೇಳಿದ್ದಾರೆ. ಸ್ಮರಣೆ, ಗುರುತಿಸುವಿಕೆ, ದಾಖಲಿಸುವಿಕೆ, ಧಾರಣೆ, ಆಮೇಲೆ ಧಾರಣೆ, ದಾಖಲಿಸುವಿಕೆ, ಸ್ಮರಣೆ, ಗುರುತಿಸುವಿಕೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ದಾಖಲಿಸುವಿಕೆ, ಧಾರಣೆ, ಗುರುತಿಸುವಿಕೆ ಮತ್ತು ಸ್ಮರಣೆ ಅನ್ನುವಂಥದ್ದು ಈ ಸ್ಮೃತಿಯ ವಿವಿಧ ಹಂತಗಳು ಅಂತ ಹೇಳ್ಬೋದು. ಇದಿಷ್ಟು ಸ್ನೇಹಿತರೆ, ನಾನು 2023ರಲ್ಲಿ ನಡೆದಂಥ ಒಂದು ಶಿಶು ವಿಕಾಸ ಮತ್ತು ಮನೋವಿಜ್ಞಾನದ ಮೇಲಿನ 30+30 ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮತ್ತೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.